ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅಬಾರ್ಷನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡ ಮೇಲೆ ಏನು ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ಯು ಶುಡ್ ನೋ ಆಫ್ಟರ್ ಕೇರ್. ಇದರಿಂದ ಗರ್ಭಪಾತ ಆದ ನಂತರ ನೀವು ಯಾವ ಥಿಂಗ್ಸಿನ ಬಗ್ಗೆ ಕಾಳಜಿ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಯೂಶ್ವಲಿ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿದೆ, ಅನಗತ್ಯ ಗರ್ಭಧಾರಣೆ ಆಗಿದೆ ಆ್ಯಂಡ್ ಅದು ವಿತಿನ್ 63 ಡೇಸ್ ಇದೆ. ಓಕೆ, 2 ತಿಂಗಳ ಒಳಗಡೆ ಇರುವಂತಹ ಈ ಪ್ರೆಗ್ನೆನ್ಸಿ ಇದೆ ಆ್ಯಂಡ್ ಕಪಲ್ ಡಿಸೈಡ್ ಮಾಡ್ತಾರೆ ದಟ್ ಅವ್ರಿಗೀಗ ಮಗು ಬೇಡ ಅಂತ. ಸೊ ಒಂದು ಆಪ್ಷನ್ ಏನಿರುತ್ತೆ ಈ ಅನಗತ್ಯ ಗರ್ಭಧಾರಣೆಯನ್ನು ತೆಗೆಸ್ಕೊಳ್ಳಿಕ್ಕೆ ಈ ಟ್ಯಾಬ್ಲೆಟ್ಸ್. ಇನ್ನೊಂದು ಆಪ್ಷನ್ನು DNC ಅಂದರೆ ಡೈಲಟೇಷನ್ ಆ್ಯಂಡ್ ಕ್ಯೂರೆಟಾಚ್. ಬಹಳ ಸೇಫ್ ಪ್ರೊಸೀಜರ್ ಆ್ಯಂಡ್ ಏನೂ ಕಾಂಪ್ಲಿಕೇಶನ್ಸ್ ಇರದೇ ಇರುವಂಥ ಪ್ರೊಸೀಜರ್. ಬಟ್ ಹಾಸ್ಪಿಟ್ಲಲ್ಲೇ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಡಾಕ್ಟ್ರೇ ಮಾಡಬೇಕಿದನ್ನು, ಮನೆಯಲ್ಲೆಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ಕಾಸ್ಟ್ ವೈಸ್ ಆಲ್ಸೋ ಟ್ಯಾಬ್ಲೆಟ್ಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಸೊ ಭಾಳಷ್ಟು ಜನ ಈ ಮೆಡಿಕಲ್ MTP ಅಥವಾ ಈ ಗರ್ಭಪಾತದ ಮಾತ್ರೆಗೆ ಮೊರೆ ಹೋಗ್ತಾರೆ. ಯಾಕೆ? ಒಂದು ಅವ್ರಿಗೆ ಅನಿಸುತ್ತೆ ಮನೆಯಲ್ಲೇ ತೊಗೊಳ್ಬೋದು, ಎರಡನೇದು ಅನಿಸುತ್ತೆ ಚೀಪ್ ಆಗಿರುತ್ತೆ ಅಂತ. ಆ್ಯಂಡ್ ಇಟ್ ಬಿಕಮ್ಸ್ ಲಿಟಲ್ ಪಾಕೆಟ್ ಫ್ರೆಂಡ್ಲಿ ಆಲ್ಸೋ, ಸ್ವಲ್ಪ ಕಾಸ್ಟ್ ಸಹ ಕಡಿಮೆ. ಸೊ ದೇ ಗೋ ಫಾರ್ ದಿಸ್ ಮೆಡಿಕಲ್ MTP. ಬಟ್ ಪ್ರಾಬ್ಲಮ್ ಏನಾಗತ್ತೆ ಈ ಟ್ಯಾಬ್ಲೆಟ್ಸಿಂದ ಅಂದಾಗ, ಈ ಟ್ಯಾಬ್ಲೆಟ್ ಏನಿದೆ, ದಿಸ್ ಈಸ್ ಕಾಂಬಿನೇಷನ್, 2 ಟ್ಯಾಬ್ಲೆಟಿನ ಕಾಂಬಿನೇಷನ್ ಇರುತ್ತೆ. ಒಂದು ಮಿಫಿಪ್ರಿಸ್ಟೋನ್ ಮತ್ತು ಮಿಸೊಪ್ರೋಸ್ಟೋನ್. ಈ ಮೆಡಿಸಿನ್ಸಿಗೆ ಇವುಗಳದೇ ಆದಂತಹ ಇಫೆಕ್ಟ್ಸು, ಸೈಡ್ ಇಫೆಕ್ಟ್ಸು ಇರ್ತವೆ. ಓಕೆ, ಸೊ ಈ ಟ್ಯಾಬ್ಲೆಟ್ ಏನಿದೆ, ನೀವು ತಗೊಂಡ ತಕ್ಷಣ ಇದು ನಿಮ್ಮಲ್ಲಿ 100% ಕೆಲಸ ಮಾಡಲೇಬೇಕು, ಮಾಡಿದರೂ ಪೂರ್ತಿಯಾಗಿ ಮಾಡಬೇಕು, ಆ ರೀತಿ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಕೆಲವೊಬ್ಬರಲ್ಲಿ ಕೆಲಸ ಮಾಡುತ್ತೆ, ಕೆಲವೊಬ್ಬರಲ್ಲಿ ಕೆಲಸ ಮಾಡೋದಿಲ್ಲ, ಕೆಲವೊಬ್ಬರಲ್ಲಿ ಪೂರ್ತಿಯಾಗಿ ತೆಗೆಯುತ್ತೆ, ಕೆಲವೊಬ್ಬರಲ್ಲಿ ಪೂರ್ತಿಯಾಗಿ ತೆಗೆಯೋದಿಲ್ಲ, ಕೆಲವೊಬ್ಬರಲ್ಲಿ ಏನೂ ಸೈಡ್ ಇಫೆಕ್ಟ್ಸ್ ಆಗದೇ ಇರ್ಬೋದು, ಕೆಲವೊಬ್ಬರಲ್ಲಿ ಸುಮಾರಷ್ಟು ಸೈಡ್ ಇಫೆಕ್ಟ್ಸ್ ಆಗ್ಬೋದು. ಸೊ ಬಹಳಷ್ಟು ಟೈಪ್ ಆಫ್ ಆ್ಯಕ್ಷನ್ ಆ್ಯಂಡ್ ಸೈಡ್ ಇಫೆಕ್ಟ್ಸ್ ಈ ಮೆಡಿಸಿನ್ದು ಇರುತ್ತೆ. ಬಟ್ ಸಪೋಸ್ ನೀವು ಏನಾದರೂ ಈ ಮೆಡಿಸಿನನ್ನು ತೆಗೆದುಕೊಂಡು ಗರ್ಭಪಾತ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ ಕೆಲವೊಂದು ಥಿಂಗ್ಸ್ ನಿಮಗೆ ಈ ಮೆಡಿಸಿನ್ ಬಗ್ಗೆ ಗೊತ್ತಿರಬೇಕು. ಒಂದನೇದು, ಈ ಮೆಡಿಸಿನನ್ನು ನೀವು 2 ತಿಂಗಳ ಒಳಗಡೆನೇ ತಗೊಳ್ಬೇಕು. ಅದಾದಮೇಲೆ ಈ ಮೆಡಿಸಿನ್ ಕೆಲಸ ಮಾಡುವಂಥ ಸಾಧ್ಯತೆ ಬಹಳ ಕಡಿಮೆ. ಓಕೆ, ಮೆಜಾರಿಟಿ ಜನರಲ್ಲಿ ಅದು ಕೆಲಸನೂ ಆಗದೆ ಇರ್ಬೋದು. ಎರಡನೇದು, ಈ ಮೆಡಿಸಿನ್ನಲ್ಲಿ 2 ಟೈಪ್ ಆಫ್ ಮೆಡಿಸಿನ್ ಇರುತ್ತೆ. ಸೊ ಈ ಮೆಡಿಸಿನ್, ಒಂದನೇ ಮೆಡಿಸಿನ್ನು ಮಿಫಿಪ್ರಿಸ್ಟೋನ್ ಏನಿದೆ ಗ್ರೋತನ್ನು ತಡೆಯುತ್ತೆ ಆ್ಯಂಡ್ ಮಿಸೊಪ್ರೋಸ್ಟಾಲ್ ಏನಿದೆ ನಿಮ್ಮ ಗರ್ಭಕೋಶದಿಂದ ಈ ಭ್ರೂಣವನ್ನು ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಅದು ಯಾವಾಗ ಅದು ಹೊರಗಡೆ ಹಾಕ್ತಾ ಇರುತ್ತೆ, ನಿಮಗೆ ಕೆಲವೊಂದು ಇಫೆಕ್ಟ್ಸ್ ಆಗ್ಬೋದು ಆರ್ ಸೈಡ್ ಇಫೆಕ್ಟ್ಸ್ ಆಗ್ಬೋದು. ಲೈಕ್ ನಿಮಗೆ ಪೇನ್ ಬರ್ಬೋದು ಸಿಕ್ಕಾಪಟ್ಟೆ, ಬಿಕಾಸ್ ಅದು ನಿಮ್ಮ ಯೂಟ್ರಸನ್ನು ಕಾಂಟ್ರ್ಯಾಕ್ಟ್ ಮಾಡುತ್ತೆ. ಕೆಲವೊಬ್ಬರಿಗೆ ಬಹಳ ಪೇನ್ ಆಗುತ್ತೆ, ಕೆಲವೊಬ್ಬರಿಗೆ ಮಿನಿಮಲ್ ಪೇನ್ ಇರುತ್ತೆ. ಲೂಸ್ ಮೋಷನ್ ಆಗ್ಬೋದು, ಜ್ವರ ಬರ್ಬೋದು, ವಾಮಿಟಿಂಗ್ ಆಗ್ಬೋದು, ತಲೆ ತಿರುಗಬಹುದು, ಹೆಡೇಕ್ ಆಗ್ಬೋದು. ಇವೆಲ್ಲ ಇದರ ಸೈಡ್ ಇಫೆಕ್ಟ್ಸ್. ಸೊ ನೀವು ಈ ಟ್ಯಾಬ್ಲೆಟ್ ತಗೊಂಡಾಗ ಈ ರೀತಿ ಚೇಂಜಸ್ ಆಗೋದು ಸಹಜ. ಸೊ ಇವುಗಳ ಸೈಡ್ ಇಫೆಕ್ಟ್ಸ್ ಇವು. ಸೊ ಇದನ್ನ ಬಗ್ಗೆ ನಿಮ್ಗೆ ತಿಳಿದಿರಬೇಕು. ಸಪೋಸ್ ನಿಮಗೆ ಪೇನ್ ಟಾಲರೇಟೇ ಮಾಡೋಕ್ಕಾಗೋದಿಲ್ಲ, ಪೇನ್ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಥವಾ ನೀವು ತುಂಬಾ ವೀಕ್ ಇದ್ದೀರಾ, ನಿಮ್ಮ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇದೆ ಅಂದಾಗ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ನೀವು ತಿಳಿದಿಟ್ಕೊಂಡಿರಬೇಕು. ಸೊ ಯಾವತ್ತೂ ಈ ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ನಿಮ್ಮ ಹತ್ರ ಒಂದು ಎಮರ್ಜೆನ್ಸಿ ನಂಬರ್ ಅಥವಾ ನಿಮ್ಮ ಡಾಕ್ಟರಿನ ನಂಬರ್ ಇಟ್ಕೊಂಡಿರಬೇಕು. ಫಸ್ಟ್ ಆಫ್ ಆಲ್ ಈ ಟ್ಯಾಬ್ಲೆಟನ್ನು ಡಾಕ್ಟರಿನ ಸಲಹೆ ಇಲ್ಲದೆ ತೆಗೆದುಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಇದನ್ನು ಕೊಡೋಕ್ಕಿಂತ ಮೊದಲು ನಾವು ಕೆಲವೊಂದು ಥಿಂಗ್ಸನ್ನು ನೋಡಬೇಕು. ಇದು ನಿಮಗೆ ಕೊಡಬಹುದಾ, ಕೊಡಬಾರ್ದಾ, ನಿಮಗೇನು ಪ್ರಾಬ್ಲಮ್ ಆಗತ್ತಾ ಇಲ್ವಾ, ಆ ಥರದ್ದೆಲ್ಲ. ಸೊ ಆದ್ದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನೀವು ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿಕೊಂಡೇ ಈ ಟ್ಯಾಬ್ಲೆಟನ್ನು ತೊಗೊಳ್ಬೇಕು. ಬಟ್ ಬಹಳಷ್ಟು ಸಲ ಜನ ಏನು ಮಾಡ್ತಾರೆ, ಅದನ್ನು ಮಾಡೋದಿಲ್ಲ.
ಈ ಟ್ಯಾಬ್ಲೆಟ್ಸನ್ನು ಹಾಗೆ ಹೀಗೆ ಎಲ್ಲಿಂದಾನು ಪ್ರೊಕ್ಯೂರ್ ಮಾಡ್ಕೊಳ್ತಾರೆ. ಯಾರು ಕೊಡ್ತಾರೆ ಅವರಿಗೂ ಗೊತ್ತಿರೋದಿಲ್ಲ ಹೇಗೆ ಕರೆಕ್ಟಾಗಿ ತೊಗೊಳ್ಬೇಕು, ಇದರಿಂದ ಏನೇನು ಆಗಬಹುದು ಅಂತ. ಸೊ ಅವರೂ ಸಹ ಇವ್ರಿಗೆ ಗೈಡ್ ಮಾಡೋದಿಲ್ಲ. ಆ್ಯಂಡ್ ಇವರು ಒಂದ್ಸಲ ಟ್ಯಾಬ್ಲೆಟ್ ತೊಗೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅದಾದಮೇಲೆ ಅವರು ಬಹಳಷ್ಟು ಥಿಂಗ್ಸ್ ಬಗ್ಗೆ ಬಾದರ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಈ ಟ್ಯಾಬ್ಲೆಟ್ ತೊಗೊಂಡ್ರಿ, ನಿಮಗೆ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗಬಹುದು ಅನ್ನೋದನ್ನು ನೀವು ತಿಳಿದಿಟ್ಕೊಂಡಿರಬೇಕು. ಆ್ಯಂಡ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ಸಹ ನಿಮ್ಗೆ ಗೊತ್ತಿರಬೇಕು. ಪೇನ್ ಇತ್ತು ಅಂದರೆ ನೀವು ಪೇನ್ ಕಿಲ್ಲರ್ಸ್ ತೊಗೊಳ್ಬೋದು. ವಾಮಿಟಿಂಗ್ ಆಯಿತು ಅಂದರೆ ವಾಮಿಟಿಂಗ್ ನಿಲ್ಲಿಸುವಂಥ ಮೆಡಿಸಿನ್ ತೊಗೊಳ್ಬೋದು. ಜ್ವರ ಬಂತು ಅಂದರೆ ಜ್ವರದ ಮೆಡಿಸಿನ್ಸ್ ತೊಗೊಳ್ಬೋದು. ಲೂಸ್ ಮೋಷನ್ ಆಯಿತು ಅಂದರೆ ಆ್ಯಂಟಿ ಡಯರಿಯಲ್ ಮೆಡಿಸಿನ್ಸನ್ನು ನೀವು ತೆಗೆದುಕೊಳ್ಬೋದು. ಸೊ ನಿಮ್ಮ ಹೈಜೀನಿನ ಬಗ್ಗೆನೂ ನೀವು ಕಾಳಜಿ ವಹಿಸಬೇಕು. ಈ ಟೈಮಲ್ಲಿ ಕೆಲವೊಬ್ಬರಿಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ಸ್ಯಾನಿಟ್ರಿ ಪ್ಯಾಡ್ಸ್ ಎಡಿಕ್ವೇಟ್ ಇರಬೇಕು. ಆ್ಯಂಡ್ ಯೂಶ್ವಲಿ ಈ ಟೈಮಲ್ಲಿ ನೀವು ಟ್ಯಾಂಪೂನ್ಸ್ ಅಥವಾ ಮೆನ್ಸ್ಟ್ರಲ್ ಕಪ್ ಇದನ್ನು ಎಕ್ಸೆಟ್ರಾ ಯೂಸ್ ಮಾಡೋದನ್ನು ಯೂಸ್ ಮಾಡದೇ ಇದ್ರೇ ಒಳ್ಳೆಯದು. ಸೊ ಸ್ಯಾನಿಟ್ರಿ ಪ್ಯಾಡ್ ಇದ್ದರೆ ಬೆಟರ್. ಯಾಕಂದರೆ ನಮಗೆ ಹೊರಗಡೆಯಿಂದ ಯಾವುದೇ ಒಂದು ಇನ್ಫೆಕ್ಷನ್ ಒಳಗಡೆ ಹೋಗೋದಕ್ಕೆ ಬೇಡ ಆಗಿರುತ್ತೆ. ಸೊ ಎಸ್, ನಿಮ್ಮ ಹೈಜೀನಿನ ಬಗ್ಗೆ ನೀವು ಕಾಳಜಿ ಮಾಡಬೇಕು. ನಿಮ್ಮ ಊಟ ಏನಿರುತ್ತೆ, ನೀವು ನೀರನ್ನು ಹೆಚ್ಚಿಗೆ ಕುಡಿಬೇಕಾಗತ್ತೆ. ಆ್ಯಂಡ್ ಯಾವುದು ನಿಮಗೆ ಟಾಲರೇಟ್ ಆಗುತ್ತೆ, ವಾಮಿಟಿಂಗ್ ಆಗದೆ ಇರುವಂಥದ್ದು ಅಥವಾ ನಿಮಗೆ ಮನಸ್ಸಿಗೆ ಸೇರುವಂಥದ್ದು ಲೈಟಾಗಿ ಏನಾದರೂ ನೀವು ತಿಂತಾ ಇರಬೇಕಾಗತ್ತೆ. ಯಾಕಂದರೆ ಈ ಮೆಡಿಸಿನ್ಸ್ ಹಾರ್ಮೋನ್ಸ್ ಇರೋದ್ರಿಂದ ಇವುಗಳಿಗೆ ಈ ವಾಮಿಟಿಂಗ್ ಸೆನ್ಸೇಷನ್, ವಾಕರಿಕೆ ಬಂದಂಗೆ ಆಗ್ತಾ ಇರುತ್ತೆ. ಸೊ ನಿಮ್ಮ ಆಹಾರವನ್ನು ಲೈಟಾಗಿ ಇಟ್ಕೊಳ್ಬೇಕು. ಹೊರಗಡೆ ಫುಡ್ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ಅದರಿಂದ ಏನಾದರೂ ನಿಮಗೆ ಆ ಟೈಮಲ್ಲಿ ಹೊಟ್ಟೆ ಕೆಡ್ತು ಅಂದರೆ ನಿಮ್ಮ ಆರೋಗ್ಯ ಇನ್ನೂ ಹದಗೆಡಬಹುದು. ಸೊ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ ಲೈಟ್ ಆಗಿರುವಂಥ ಫುಡ್ಡನ್ನೇ ನೀವು ಪ್ರೆಫರ್ ಮಾಡ್ಕೊಳ್ಬೇಕು. ನೀರನ್ನು ಹೆಚ್ಚಿಗೆ ಕುಡಿತಿರಬೇಕು. ಬಿಕಾಸ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ನೀವು ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟ್. ನೀವು ಏನೇನು ಆ್ಯಕ್ಟಿವಿಟಿ ಮಾಡ್ಬೋದು, ನೀವು ನಾರ್ಮಲಿ ಎಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು. ಆ ರೀತಿ ಯಾವುದೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ಬಿಕಾಸ್ ನಿಮಗೆ ಬ್ಲೀಡಿಂಗ್ ಹೆಚ್ಚಿಗೆ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಬಹಳ ಹೆವಿ ಎಕ್ಸಸೈಸ್ ಇರ್ಬೋದು ಅಥವಾ ಹೆವಿ ವರ್ಕ್ ಇರ್ಬೋದು, ಅದನ್ನು ಮಾಡದೇ ಇರೋದೇ ಒಳ್ಳೆಯದು. ಬಿಕಾಸ್ ನೀವೇನಾದ್ರೂ ಈ ರೀತಿ ಸ್ಟ್ರೇನಿಯಸ್ ಎಕ್ಸಸೈಸನ್ನು ಮಾಡಿದರೆ ನಿಮಗೆ ಬ್ಲೀಡಿಂಗ್ ಇನ್ನೂ ಹೆಚ್ಚಿಗೆ ಹೋಗ್ಬೋದು. ಸೊ ಸ್ವಲ್ಪ ರೆಸ್ಟ್ ಮಾಡ್ಕೊಳೋದು, ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು ಒಳ್ಳೆಯದು. ಹೆವಿ ಲಿಫ್ಟಿಂಗ್ ಆಗಲಿ ಅಥವಾ ಹೆವಿ ಎಕ್ಸಸೈಸ್ ಆಗಲಿ ಅಥವಾ ಬಹಳ ಹೆಚ್ಚಿಗೆ ಕೆಲಸ ಸ್ಟ್ರೇನ್ ಮಾಡ್ಕೊಳ್ಳದೆ ಇರೋದೇ ಒಳ್ಳೆಯದು. ಬಹಳ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಲೈಂಗಿಕ ಕ್ರಿಯೆ. ಫಸ್ಟ್ ಆಫ್ ಆಲ್ ನೀವು ಈ ಪ್ರೆಗ್ನೆನ್ಸಿ ಆಗಿರೋದು ಅನಗತ್ಯ ಪ್ರೆಗ್ನೆನ್ಸಿ. ನಿಮ್ಗೆ ಬೇಡ ಆಗಿತ್ತು, ಈಗ ಹೋಗಿದೆ, ಆ್ಯಂಡ್ ನೀವು ಈ ಮೆಡಿಸಿನನ್ನು ತೊಗೊಂಡಿದ್ದೀರಿ. ಈಗ ಇದೇ ತಪ್ಪನ್ನು ಇನ್ನೊಮ್ಮೆ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ನೀವು ಸೇಫಾಗಿ ಹೋದ್ರಿ ಅಂತ ಅರ್ಥ ಅಲ್ಲ. ಅದಾದ ನಂತರವೇ ನೀವು ಮತ್ತೊಂದು ಸಲ ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಹೋದ್ರಿ, ಸ್ಟಿಲ್ ನೀವು ಮತ್ತೆ ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಮಿನಿಮಮ್ ಒಂದು 14 ಡೇಸ್ ಅಟ್ಲೀಸ್ಟ್ ಒಂದು 2-3 ವಾರ ನೀವು ಲೈಂಗಿಕ ಕ್ರಿಯೆ ಮಾಡದೇ ಇದ್ರೇ ಒಳ್ಳೆಯದು. ನೀವು ಮಾಡಲೇಬೇಕಿತ್ತು ಅಂದ್ರೂ ನೀವು ಕಾಂಡಮ್ಸೋ ಯಾವುದೋ ಒಂದು ಪ್ರೊಟೆಕ್ಷನನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಸ್ಟಿಲ್ ಪ್ರೆಗ್ನೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಹಳಷ್ಟು ಸಲ ಹೀಗಾಗಿರುತ್ತೆ. ಈ ಟ್ಯಾಬ್ಲೆಟ್ ತೊಗೊಳ್ತಾರೆ, ಬ್ಲೀಡಿಂಗ್ ಆಗಿದೆ, ಎಲ್ಲ ಹೋಯ್ತು ಅನ್ನೋವಂಥ ಒಂದು ಖುಷಿ ಇರುತ್ತೆ. ಮತ್ತೆ ಸಂಬಂಧ ಮಾಡ್ತಾರೆ, ನೆಕ್ಸ್ಟ್ ಪೀರಿಯಡೇ ಬರೋದಿಲ್ಲ. ಟೆಸ್ಟ್ ಮಾಡ್ಕೊಂಡು ನೋಡಿದರೆ ಅವರು ಇನ್ನೊಮ್ಮೆ ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಈ ಟ್ಯಾಬ್ಲೆಟ್ ಏನಿದೆ ಪದೇ ತೊಗೊಳ್ಳುವಂಥ ಟ್ಯಾಬ್ಲೆಟ್ ಅಲ್ಲ. ಇದಕ್ಕೆ ಇದರದೇ ಆದಂತಹ ಸೈಡ್ ಇಫೆಕ್ಟ್ಸು ಇರೋದ್ರಿಂದ ದಿಸ್ ಈಸ್ ನಾಟ್ ಅ ವೆರಿ ಗುಡ್ ಟ್ಯಾಬ್ಲೆಟ್. ಗೊತ್ತಾಯ್ತಾ? ಇದರಲ್ಲಿ ಸುಮಾರಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ. ಸೊ ಈ ಟ್ಯಾಬ್ಲೆಟನ್ನು ನೀವು ಹೀಗಾಗೋಯ್ತು ಇನ್ನೊಮ್ಮೆ ನುಂಗ್ತೀನಿ ಅಂತ ಇಟ್ಕೊಳ್ಳೋ ಅಂಥ ಟ್ಯಾಬ್ಲೆಟ್ ಅಲ್ಲ. ನಿಮಗೆ ಅಷ್ಟೇ ನಿಮ್ಮ ಸಂಬಂಧ ಲೈಂಗಿಕ ಕ್ರಿಯೆಯಲ್ಲಿ ಆ್ಯಕ್ಟಿವ್ ಇರಬೇಕು ಅಂತ ನಿಮಗಿತ್ತು, ನಿಮಗೆ ಈ ಥರ ಅನಗತ್ಯ ಪ್ರೆಗ್ನೆನ್ಸಿನೂ ಬೇಡ ಅಂತ ಇದ್ದಾಗ ನೀವು ಒಂದು ಯಾವುದಾದ್ರೂ ಪ್ರಾಪರ್ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಬೇಕು. ನೀವು ಕಾಪರ್ ಟೀ ಆದರೂ ಹಾಕ್ಕೊಳ್ಳಿ, ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸನ್ನಾದರೂ ತಿನ್ನಿ, ಅಥವಾ ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಿ. ಬಟ್ ಏನಾದರೂ ಒಂದು ಪ್ರೊಟೆಕ್ಷನನ್ನು ಯೂಸ್ ಮಾಡಿ. ರ್ಯಾದರ್ ದ್ಯಾನ್ ನನಗೆ ಹಿಂಗಾಯಿತು, ಈಗ ನಾನು 4ನೇ ಸಲ ನುಂಗ್ತಾ ಇದ್ದೇನೆ, ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ, 6ನೇ ಸಲ ನುಂಗ್ತಾ ಇದ್ದೇನೆ, ನನಗೇನಾದರೂ ಪ್ರಾಬ್ಲಮ್ ಇರುತ್ತಾ, ಈ ರೀತಿ ನೀವು ಒಂದು ಫಾಲ್ ಬ್ಯಾಕ್ ಆಪ್ಷನ್ ಅಂತ ಹೇಳ್ಕೊಂಡು ಈ ಟ್ಯಾಬ್ಲೆಟನ್ನು ಇಟ್ಕೊಳ್ಬೇಡಿ. ಯಾಕಂದರೆ ಈ ಟ್ಯಾಬ್ಲೆಟಲ್ಲಿ ಹೈ ಡೋಸ್ ಹಾರ್ಮೋನ್ಸ್ ಇರೋದ್ರಿಂದ ಈ ಟ್ಯಾಬ್ಲೆಟ್ ಪದೇ ತಿನ್ನುವಂತಹ ಟ್ಯಾಬ್ಲೆಟ್ ಅಲ್ಲ. ಆ್ಯಂಡ್ ತಿನ್ನಲೂಬಾರ್ದು, ಬಿಕಾಸ್ ಇದಕ್ಕೆ ಇದರದೇ ಆದಂತಹ ಸೈಡ್ ಇಫೆಕ್ಟ್ಸ್ ಇರ್ತವೆ.
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಸ್ಕ್ಯಾನ್ ಮಾಡ್ಕೊಳ್ಳೋದು. ಬಹಳಷ್ಟು ಸಲ ಈ ಸ್ಟೆಪ್ಪನ್ನು ಬಹಳ ಪೇಷಂಟ್ಸು ಕನ್ವೀನಿಯೆಂಟ್ಲಿ ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಯಾಕಂದರೆ ಯಾರೂ ಹೇಳೇ ಇರೋದಿಲ್ಲ ಅವರಿಗೆ, ಒಂದು. ಎರಡನೇದು ಅವರಿಗೂ ಮಾಡ್ಕೊಳ್ಳೋ ಮನಸ್ಸಿರೋದಿಲ್ಲ. ಬಟ್ ಸ್ಕ್ಯಾನಿಂಗು ಈವನ್ ಈ ಟ್ಯಾಬ್ಲೆಟ್ ತೊಗೊಂಡು ಮೇಲೇನೂ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಟ್ಯಾಬ್ಲೆಟ್ಗಿಂತ ಮೊದಲು ಇಂಪಾರ್ಟೆಂಟ್ ಇರುತ್ತೆ, ಟ್ಯಾಬ್ಲೆಟ್ ತೊಗೊಂಡು ಆದಮೇಲೂ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಬ್ಲೀಡಿಂಗ್ ನಿಂತು ಹೋದ್ಮೇಲೆ ನಾವು ನಿಮಗೆ ಎಲ್ಲ ಅಲ್ಲಿ ಕ್ಲಿಯರಾಗಿ ಹೋಗಿದೆಯಾ, ನೀಟಾಗಿದೆಯಾ, ಎಲ್ಲ ಅಲ್ಲಿ ಏನಾದರೂ ತುಂಡೇನಾದರೂ ಉಳ್ಕೊಂಡಿದೆಯಾ ಅಂತ ನೋಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಒಂದೇ ವೇ ಹೇಗೆ ನಾವು ಇದನ್ನು ನೋಡೋದು, ನಿಮ್ಮ ಪೂರ್ತಿಯಾಗಿ ಹೋಗಿದೆಯಾ, ಎಲ್ಲ ಹೋಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗೋದು ನಿಮಗೆ ಸ್ಕ್ಯಾನ್ ಮಾಡಿದಾಗ ಮಾತ್ರ. ಸ್ಕ್ಯಾನ್ ಮಾಡದೆ ನಮಗೆ ಗೊತ್ತೇ ಆಗೋದಿಲ್ಲ. ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾರೆ, ನಾನು 7-8 ದಿನ ಬ್ಲೀಡಿಂಗ್ ಆಯಿತು, ಹೀಗೆ ತುಂಡು ಹೋಯಿತು ನನಗೆ, ಬಟ್ ನನಗೆ ಮತ್ತೆ ನಾನು ಪ್ರೆಗ್ನೆನ್ಸಿ ಹಾಗೆ ನಾನು ಕಂಟಿನ್ಯೂ ಆಗ್ತಾ ಇದೆ, ಈಗ ಆಲ್ರೆಡಿ ನನಗೆ 3 ಮಂತ್ಸ್ ಆಗೋಗಿದೆ, 4 ಮಂತ್ಸ್ ಆಗೋಗಿದೆ ಅಂತ ಇರ್ತಾರೆ. ಅದು ಯಾಕಾಗತ್ತೆ? ಜಸ್ಟ್ ಬಿಕಾಸ್ ನಿಮ್ಗೆ ಬ್ಲೀಡಿಂಗ್ ಆಗಿದೆ ದಟ್ ಡಸಂಟ್ ಮೀನ್ ನಿಮಗೆ ಅಬಾರ್ಷನ್ ಕಂಪ್ಲೀಟ್ ಆಗಿದೆ, ನಿಮಗೆಲ್ಲ ಹೋಗಿದೆ ಅಂತ ಅರ್ಥ ಅಲ್ಲ. ಓಕೆ, ಬಹಳಷ್ಟು ಸಲ ಎಲ್ಲ ನಿಮ್ಮ ಬ್ಲೀಡಿಂಗ್ ಆಗಿರ್ಬೋದು, ಬಟ್ ಸ್ಟಿಲ್ ಪ್ರೆಗ್ನೆನ್ಸಿ ಹಾಗೇ ಕಂಟಿನ್ಯೂ ಆಗ್ತಾ ಇರ್ಬೋದು, ಅದ್ರ ಸುತ್ತಲೇ ಇರುವಂಥ ಟಿಶ್ಯೂಸ್ ಹೋಗಿರ್ಬೋದು ಅಷ್ಟೇ. ಸೊ ನೆನ್ಪಿಟ್ಕೊಳ್ಳಿ, ನೀವು ಒಂದ್ಸಲ ನಿಮಗೆ ಈ ಬ್ಲೀಡಿಂಗ್ ಸ್ಟಾಪ್ ಆಯಿತು ಅಂದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡ್ಕೊಂಡು ನೋಡಬೇಕು ನಿಮ್ಮ ಗರ್ಭಕೋಶ ಹೇಗಿದೆ, ಎಲ್ಲ ಹೋಗಿದೆಯೋ ಇಲ್ವೋ ಅಂತ. ಈ ಕೆಲವೊಂದು ಪೇಷಂಟ್ಸಲ್ಲಿ ಏನಾಗುತ್ತೆ, ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗಿರುತ್ತೆ ಆ್ಯಂಡ್ ಎಲ್ಲ ನಿಂತಿರುತ್ತೆ, ಅವಳು ಒಂದು 7-8 ಡೇಸ್ ಬ್ಲೀಡ್ ಎಲ್ಲ ಆಗಿರ್ತಾರೆ, ಎಲ್ಲ ಸರಿಯಾಗೇ ಇರುತ್ತೆ. ಆಮೇಲೆ ಒಂದು 5-6 ದಿನ ಆದಮೇಲೆ ಮತ್ತೆ ಬ್ಲೀಡಿಂಗ್ ಶುರು ಆಗುತ್ತೆ. ಸೊ ಈ ರೀತಿ ಬ್ಲೀಡಿಂಗ್ ಮತ್ತೆ ಶುರುವಾದಾಗ ಅದಕ್ಕೆ 2-3 ರೀಸನ್ಸ್ ಇರ್ತವೆ. ಒನ್ ಆಫ್ ದ ರೀಸನ್ ಈಸ್ ಏನಾದರೂ ಅದು ಉಳ್ಕೊಂಡಿದ್ರೂ ಸಹ ಬ್ಲೀಡಿಂಗ್ ಮತ್ತೆ ಶುರು ಆಗ್ಬೋದು. ಸೊ ಇದನ್ನು ಪತ್ತೆ ಹಚ್ಚೋಕ್ಕೆ ವಿ ವಿಲ್ ಹ್ಯಾವ್ ಟು ಡೂ ಅ ಸ್ಕ್ಯಾನ್. ಓಕೆ, ಸೊ ಸ್ಕ್ಯಾನಿಂಗ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ನೀವು ಈ ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಳೇಬೇಕು ಒನ್ಸ್ ಯು ಹ್ಯಾವ್ ಟೇಕನ್ ದಿಸ್ ಮೆಡಿಸಿನ್. ಆ್ಯಂಡ್ ಯಾವಾಗ ಇಮ್ಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ, ನಿಮಗೆ ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇದೆ. ಸಿವಿಯರ್ ಬ್ಲೀಡಿಂಗ್ ಅಂದರೆ ನೀವು 1 ತಾಸಲ್ಲಿ 2-3 ದೊಡ್ಡ ಪ್ಯಾಡನ್ನು ಚೇಂಜ್ ಮಾಡ್ತಾ ಇದ್ದೀರಾ, ನಿಮ್ಗೆ ತುಂಬಾ ತಲೆ ತಿರುಗ್ತಾ ಇದೆ, ನೀವೇನು ಕುಸಿದು ಬೀಳ್ತೀರಾ ಅನ್ನೋವಂಥ ಫೀಲಿಂಗ್ ಬರ್ತಾ ಇದೆ, ನಿಮಗೆ ಹೆವಿ ಫೀವರ್ ಬಂದುಬಿಟ್ಟಿದೆ, ಬಹಳ ಜೋರಾಗಿ ಜ್ವರ ಬರ್ತಾ ಇದೆ, ನಿಮ್ಮ ಬ್ಲೀಡಿಂಗ್ ನಿಂತಾದಮೇಲೆ ಈ ಯೋನಿಯಿಂದ ಈಗ ಡಿಸ್ಚಾರ್ಜ್ ಸ್ಟಾರ್ಟ್ ಆಗಿದೆ, ಯೋನಿಯಿಂದ ಏನು ದ್ರವಗಳು ಬರ್ತಾ ಇದ್ದಾವೆ ಅದು ಬ್ರೌನಿಶ್ ಇದೆ ಮತ್ತು ತುಂಬ ಸ್ಮೆಲ್ ಬರ್ತಾ ಇದೆ, ನಿಮಗೆ ಸಿವಿಯರ್ ಸೊಂಟ ನೋವು ಬರ್ತಾ ಇದೆ, ಅಥವಾ ನಿಮಗೆ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸಿವಿಯರ್ ಹೊಟ್ಟೆ ನೋವು ಬರ್ತಾ ಇದೆ, ನೀವು ಪೇನ್ ಕಿಲ್ಲರ್ಸ್ ತೊಗೊಂಡ್ರೂ ಅದು ಹೋಗ್ತಾ ಇಲ್ಲ ಅಂತ ಕಂಡೀಷನ್ಸಲ್ಲೆಲ್ಲ ನೀವು ಮತ್ತೆ ಹೋಮ್ ರೆಮಿಡೀಸ್ ಮಾಡ್ತಾ ಇರಬಾರ್ದು. ನೀವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟ್ರನ್ನ ಅಪ್ರೋಚ್ ಆಗಬೇಕು. ಇಟ್ ಕುಡ್ ಬಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ನಿಮಗೆ ಈ ಫೀವರ್ ಕುಡ್ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್, ಅಥವಾ ಬಹಳ ಸಿವಿಯರ್ ಬ್ಲೀಡಿಂಗ್ ಕುಡ್ ಬಿ ಅ ಸೈಡ್ ಇಫೆಕ್ಟ್ ಆಫ್ ದಿಸ್ ಮೆಡಿಸಿನ್. ಸೊ ನಿಮ್ಮ ಡಾಕ್ಟ್ರನ್ನು ನೀವು ಇಂಥ ಕಂಡೀಷನ್ಸಲ್ಲೆಲ್ಲ ಇಮ್ಮಿಡಿಯೇಟ್ಲಿ ಭೇಟಿ ಆಗಬೇಕು. ಸೊ ಇವು ಕೆಲವೊಂದು ಥಿಂಗ್ಸ್ ನಿಮಗೆ ತಿಳಿದಿರಬೇಕು ವೆನ್ ಯು ಟೇಕ್ ದಿಸ್ ಅಬಾರ್ಷನ್ ಟ್ಯಾಬ್ಲೆಟ್ಸ್. ಓಕೆ, ಸೊ ಈ ರೀತಿ ಚೇಂಜಸ್ ಆಗ್ಬೋದು, ಈ ರೀತಿ ಇಫೆಕ್ಟ್ಸ್ ಆಗ್ಬೋದು, ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು, ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಇವುಗಳನ್ನೆಲ್ಲ ನೀವು ತಿಳ್ಕೊಂಡೇ ಈ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ ಆಫ್ಟರ್ ಕೇರ್ after taking this MTP pills. Thank you so much for watching the video. Please like, share and subscribe the channel. Thank you.